ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ 40 ಶ್ರಮ ಮರಣ ದಿನಗಳ ಧ್ಯಾನಕ್ಕಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ಅವರು ಈ ಲೋಕದಲ್ಲಿ ಹುಟ್ಟಿದ್ದೇ ಒಂದು ದೊಡ್ಡ ಕಾರ್ಯ ಎಂಬುದಾಗಿ ನಾವು ಧ್ಯಾನ ಮಾಡಿದೆವು. ಈ ದಿನವೂ ಕೂಡ ನಾವು ಯೇಸು ಸ್ವಾಮಿ ಅವರ ಶ್ರಮೆಗಳನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ವಾಕ್ಯ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಚನ. ಆತನು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳು ಪಾದಿಯಲ್ಲಿತ್ತು. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವಜನರೇ, ಯೇಸು ಸ್ವಾಮಿ ಅವರು ಆಸಕ್ತಿಯಿಂದ ಮನೋವ್ಯತೆಯಿಂದ ಪ್ರಾರ್ಥಿಸ್ತಾ ಇದ್ದಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕಿಂತ ಹಿಂದಿನ ವಾಕ್ಯಗಳನ್ನ ನಾವು ಧ್ಯಾನ ಮಾಡೋದಾದ್ರೆ, ಯೇಸು ಸ್ವಾಮಿ ಅವರು ಗೆತ್ಸೇಮನೆ ತೋಟಕ್ಕೆ ಹೋಗಿ ಪ್ರಾರ್ಥಿಸುವಾಗ, ತಂದೆಯೇ ನಿನ್ನ ಚಿತ್ತ ಇರೋದಾದ್ರೆ ಈ ಪಾತ್ರೆ ನನ್ನಿಂದ ತೊಲಗಿಸು ಎಂಬುದಾಗಿ ಪ್ರಾರ್ಥಿಸುವುದನ್ನ ನಾವು ಕಾಣ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಗೊತ್ತಾಯ್ತು, ಈಗ ನನ್ನ ಸಮಯ ಬಂದಿದೆ, ನನಗೆ ಸಮೀಪವಾಗಿದೆ, ನಾನು ಭಯಂಕರವಾದ ಪರಿಸ್ಥಿತಿಗಳಲ್ಲಿ ನಾನು ಹಾದು ಹೋಗಬೇಕು ಎಂಬುದಾಗಿ ಅವರು ಮನೋವ್ಯಥೆ ಉಳ್ಳವರಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನೋಡ್ತೇವೆ, ಅವರ ಬೆವರು ಕೂಡ ರಕ್ತದ ಪಾದಿಯಲ್ಲಿ ಭೂಮಿಗೆ ಬಿತ್ತು ಎಂಬುದಾಗಿ. ಎಂತ ಭಯಂಕರವಾದ, ಎಂತ ಒಂದು ಕುಗ್ಗಿ ಹೋದಂತ ಪ್ರಾರ್ಥನೆ ಯೇಸು ಸ್ವಾಮಿ ಮಾಡಿದ್ದಾರಲ್ವಾ. ಬೇರೆ ಯಾವುದೇ ವಿಧಿ ಇಲ್ಲ, ದೇವರು ಬೇರೆ ಎಲ್ಲಿಗೂ ಹೋಗಿಲ್ಲ. ಯೇಸಪ್ಪ ಹೋಗಿದ್ದು ಒಂದೇ ಸ್ಥಳ, ಪ್ರಾರ್ಥಿಸಲಿಕ್ಕಾಗಿ. ತಂದೆಯ ಬಳಿ ಮೊಣಕಾಲು ಊರಿಕೊಂಡು, ತಂದೆಯೇ ನಿನ್ನ ಚಿತ್ತ ಅಪ್ಪ, ನಿನ್ನ ಚಿತ್ತ ನನ್ನ ಚಿತ್ತವಲ್ಲ ಎಂಬುದಾಗಿ ಅವರು ಪ್ರಾರ್ಥಿಸುವುದನ್ನು ನಾವು ಕಾಣ್ತಿದ್ದೇವೆ. ಈ ಲೋಕದಲ್ಲಿ ನಾನು ನೀನು ಕೂಡ ಮನುಷ್ಯರಾಗಿ ನಾವು ಜೀವನ ಮಾಡ್ತಿದ್ದೇವೆ. ಅನೇಕ ಸಾರಿ ನಾವು ಮಾಡದೇ ಇರುವಂತ ತಪ್ಪು ಅಪರಾಧಗಳನ್ನ ನಮ್ಮ ಮೇಲೆ ಹಾಕ್ತಾರೆ ದೇವಜನರೇ. ಆದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ದೇವರು ನಮಗೆ ತೋರಿಸಿಕೊಟ್ಟಂತ ಮಾದರಿ, ತಂದೆಯ ಬಳಿಗೆ ಹೋಗಿ ನೀನು ಮೊಣಕಾಲು ಹಾಕೋದಾದ್ರೆ ದೇವರು ನಮಗೆ ಧೈರ್ಯವನ್ನ ಕೊಡ್ಲಿಕ್ಕಿದ್ದಾರೆ. ನಿನ್ನ ಜೀವಿತದಲ್ಲಿಯೂ ಕೂಡ ನೀನು ಅನುಭವಿಸಿದಂತ ನಿಂದೆ, ಅಪಮಾನ ಎಲ್ಲದಕ್ಕೂ ಒಂದು ದೊಡ್ಡ ಜಯವನ್ನ ನೀನು ಕಾಣ್ಲಿಕ್ಕಿದ್ದೀಯ. ಹೌದು, ಏಸಪ್ಪ ಈ ಲೋಕದಲ್ಲಿದ್ದಾಗ ಶ್ರಮೆಗಳನ್ನ ಅನುಭವಿಸಿದರು. ಕಾರಣ ನನಗಾಗಿ, ನಿನಗಾಗಿ. ಈ ದಿನವೆಲ್ಲ ಇದನ್ನು ನಾವು ಧ್ಯಾನ ಮಾಡೋಣ. ಯೇಸುವೆ, ನನಗಾಗಿ ನೀನು ಮಾಡದೇ ಇರುವಂತ ತಪ್ಪನ್ನ ಹೊತ್ತುಕೊಂಡೆ, ನನಗಾಗಿ ನೀನು ಬಲಿಯಾದೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯ ಹಾಗೆ ನೀನು ಮೌನವಾಗಿದ್ದೆಯಲ್ಲ ಎಂಬುದಾಗಿ ನಾವು ಸ್ವಾಮಿಯ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣವಾ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಅಪ್ಪ ಯೇಸುವೆ, ನನಗಾಗಿ ಆ ಕಲ್ವಾರಿ ಶಿಲುಬೆ ಮೇಲೆ ನೀನು ಬಲಿಯಾದೆ. ಯಾವುದೇ ತಪ್ಪನ ಮಾಡದೇ ಇದ್ದಾಗಯೂ ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯ ಹಾಗೆ ನೀನು ಮೌನವಾಗಿದ್ದೆಯಲ್ಲಪ್ಪ. ಕಾರಣ ನನ್ನನ್ನ, ನಮ್ಮನ್ನ ನಿನ್ನ ಆಲೋಚನೆಯಲ್ಲಿ ನೀನು ತೆಗೆದುಕೊಂಡದಕ್ಕಾಗಿ ಸ್ತೋತ್ರ. ಅಪ್ಪ, ನೀನು ತಿರುಗಿ ಮೃತ್ಯುಂಜಯನಾಗಿ ಎದ್ದ ದೇವರು, ಸದಾಕಾಲ ನಮ್ಮೊಂದಿಗೆ ವಾಸಿಸುವ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಈ ದಿನ ಪ್ರೀತಿ ನಿನ್ನ ಮಕ್ಕಳು ಮಾಡದೇ ಇರುವಂತ ತಪ್ಪುಗಳಲ್ಲಿ ಅಪ್ಪ, ಅವರು ಯಾವುದೆಲ್ಲ ಬಲಿಯಾಗಿದ್ದಾರೋ, ಹಿಂದೆ ಅಪಮಾನಗಳಲ್ಲಿ ಅವರು ಹಾದು ಹೋಗುತ್ತಿದ್ದಾರೋ ಎಲ್ಲದಕ್ಕೂ ಸ್ವಾಮಿ ನೀನು ಸದುತ್ತರವನ್ನು ಕೊಟ್ಟು ಜಯವನ್ನು ಕೊಡ್ಲಿಕ್ಕೆ ನೀನು ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವಪ್ಪ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ.